ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ನಾನು ತಂದಿರೋ ಇವತ್ತಿನ ಟಾಪಿಕ್ ಏನಂದ್ರೆ, ಇನ್ನು ಮುಂದೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ಗಾಗಿ ಆಧಾರ್ ಸೆಂಟರ್ಗೆ ಹೋಗುವ ಅವಶ್ಯಕತೆ ಇರೋದಿಲ್ಲ. ಏಕೆಂದರೆ ಗೌರ್ಮೆಂಟ್ನವರು ಹೊಸ ಅಪ್ಲಿಕೇಶನ್ ಅನ್ನು ಬಿಟ್ಟಿದ್ದಾರೆ. ಇದರಿಂದ ನೀವು ಮೊಬೈಲ್ನಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ನ ಮಾಡ್ಕೋಬಹುದು. ಮೊಬೈಲ್ ನಂಬರ್ ಆಗಲಿ, ನೇಮ್ ಆಗಲಿ, ಅಡ್ರೆಸ್ ಆಗಲಿ ನೀವು ಮನೆಯಲ್ಲಿ ಕೂತು ಮೊಬೈಲ್ನಲ್ಲಿ ಎಲ್ಲ ಕರೆಕ್ಷನ್ ಮಾಡ್ಕೋಬಹುದು. ಅದು ಹೇಗೆ, ಯಾವ ರೀತಿ ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಈಗ ನೀವು ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ಆಧಾರ್ ಅಂತ ಟೈಪ್ ಮಾಡಿ. ಇಲ್ಲಿ ಕಾಣಿಸೋ ಈ ಅಪ್ಲಿಕೇಶನ್ ಅನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ಗೌರ್ಮೆಂಟ್ನವರು ಲಾಂಚ್ ಮಾಡಿದಂತ ಹೊಸ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಇದನ್ನ ನಾನು ಈಗ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಪೇಜ್ ಕಾಣಿಸುತ್ತೆ. ಇಲ್ಲಿ ನೀವು ಡಿಸ್ಕವರಿ ಕೀ ಫೀಚರ್ಸ್ ಅಂತ ಆಪ್ಷನ್ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಇರುತ್ತೆ, ಅದನ್ನ ನೀವು ರೀಡ್ ಮಾಡಿ. ಕೊನೆಗೆ ಇಲ್ಲಿ ಎಂಟರ್ ಆಧಾರ್ ನಂಬರ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಐ ಆಮ್ ರೆಡಿ ವಿತ್ ಮೈ ಆಧಾರ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ನಾನೀಗ ನನ್ನ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡ್ತೀನಿ. ಇಲ್ಲಿ ಈಗ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಅಗ್ರಿ ಅಂತ ಕೊಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ನಿಮ್ಮ ಮೊಬೈಲ್ನಲ್ಲಿ ಇರಬೇಕು. ಎರಡು ರೀತಿ ವೆರಿಫಿಕೇಶನ್ ಆಗುತ್ತೆ. ಇಲ್ಲಿ ಅಲ್ಲೋ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಮೊಬೈಲ್ ನಂಬರ್ಗೆ ಒಂದು SMS ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಕಂಟಿನ್ಯೂ ಟು ಫೇಸ್ ಅಥೆಂಟಿಕೇಶನ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಫೇಸ್ನ ನೀವು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಇಲ್ಲಿ ಈಗ ನಾನು ನನ್ನ ಫೇಸ್ನ ಸ್ಕ್ಯಾನ್ ಮಾಡ್ತೀನಿ. ಇಲ್ಲಿ ಫೇಸ್ ಅಥೆಂಟಿಕೇಶನ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೀವು 6 ಡಿಜಿಟ್ ಪಿನ್ ಅನ್ನ ಸೆಟ್ ಮಾಡಬೇಕಾಗುತ್ತೆ. ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಪಿನ್ ನ ಮತ್ತೊಮ್ಮೆ ಎಂಟರ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಈ ರೀತಿಯಾಗಿ ನಿಮ್ಮ ಒಂದು ಡಿಜಿಟಲ್ ಆಧಾರ್ ಕಾರ್ಡ್ ಈ ರೀತಿಯಾಗಿ ನಿಮಗೆ ಶೋ ಆಗುತ್ತೆ. ಇಲ್ಲಿ ನೋಡಬಹುದು, ನೀವು ಈಗ ಒಂದು QR ಕೋಡ್ ಮುಖಾಂತರ ಐಡಿಯನ್ನ ಶೇರ್ ಮಾಡಬಹುದು. ಇದು ನಿಮ್ಮ ಆಧಾರ್ ಕಾರ್ಡ್, ಡಿಜಿಟಲ್ ಆಧಾರ್ ಕಾರ್ಡ್ ಇದು. ಇಲ್ಲಿ ನೀವು ಈಗ ಮೊಬೈಲ್ ನಲ್ಲಿ ಹೇಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬಹುದು, ಯಾವ ರೀತಿಯಾಗಿ ನೀವು ಮೊಬೈಲ್ ನಂಬರ್ ಹೇಗೆ ಚೇಂಜ್ ಮಾಡಬಹುದು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಇಲ್ಲಿ ಮೈ ಆಧಾರ್ ಅಪ್ಡೇಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಪ್ಡೇಟ್ ಮಾಡೋ ಆಪ್ಷನ್ ನಿಮಗೆ ಕಾಣಿಸುತ್ತೆ. ನಂಬರ್ ಅಪ್ಡೇಟ್, ಅಡ್ರೆಸ್ ಅಪ್ಡೇಟ್, ನೇಮ್ ಅಪ್ಡೇಟ್, ಇಮೇಲ್ ID ಅಪ್ಡೇಟ್. ಇಲ್ಲಿ 4 ಆಪ್ಷನ್ ನಿಮಗೆ ಕಾಣಿಸುತ್ತೆ. ಇದರಲ್ಲಿ ಈಗ ಕೇವಲ ಮೊಬೈಲ್ ನಂಬರ್ ಅಪ್ಡೇಟ್ ಹಾಗೂ ಅಡ್ರೆಸ್ ಅಪ್ಡೇಟ್ ಮಾತ್ರ ಈಗ ನಿಮಗೆ ಅವೈಲೇಬಲ್ ಇರುತ್ತೆ. ಬಟ್ ನೇಮ್ ಅಪ್ಡೇಟ್ ಹಾಗೂ ಇಮೇಲ್ ID ಅಪ್ಡೇಟ್ ಈ 2 ಆಪ್ಷನ್ಗಳು ಈಗ ನಿಮಗೆ ಅವೈಲೇಬಲ್ ಇರೋದಿಲ್ಲ. ಬಟ್ ಇನ್ನು ಕೆಲವೇ ದಿನಗಳಲ್ಲಿ ಅವು ಕೂಡ ನಿಮಗೆ ಅವೈಲೇಬಲ್ ಆಗುತ್ತೆ. ಈಗ ಪ್ರೆಸೆಂಟ್ ನೀವು ಮೊಬೈಲ್ ನಂಬರ್ ಹೇಗೆ ಅಪ್ಡೇಟ್ ಮಾಡಬಹುದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಲು ಕೆಲವೊಂದು ಸ್ಟೆಪ್ಸ್ ಇವೆ. ಇಲ್ಲಿ ಪ್ರೊಸೆಸಿಂಗ್ ಟೈಮ್ ಅಂತ ಇದೆ, ಅದು 30 ಡೇಸ್. ಪ್ರೊಸೆಸಿಂಗ್ ಫೀ 75 ಡೇಸ್. ಮತ್ತು ರಿಕ್ವೈರ್ಮೆಂಟ್ಸ್ ಇಲ್ಲಿ ಕೇವಲ ನಿಮಗೆ ನೀವು ರಿಕ್ವೈರ್ಮೆಂಟ್ಸ್ ಇಲ್ಲಿ ನೀವು ಚೇಂಜ್ ಮಾಡೋ ಮೊಬೈಲ್ ನಂಬರ್ ಇರಬೇಕು. ಸ್ಟೆಪ್ಸ್ ನ್ಯೂ ಮೊಬೈಲ್ ನಂಬರ್ ವೆರಿಫಿಕೇಶನ್, ಫೇಸ್ ಅಥೆಂಟಿಕೇಶನ್, ಮೇಕ್ ಪೇಮೆಂಟ್ ಹಾಗೂ ಕಂಪ್ಲೀಷನ್ ಆಫ್ ರಿಕ್ವೆಸ್ಟ್. ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೋಡಿ ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ನ್ಯೂ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ. ನೆಕ್ಸ್ಟ್ ಫೇಸ್ ಅಥೆಂಟಿಕೇಶನ್ ಆಗುತ್ತೆ. ನೆಕ್ಸ್ಟ್ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಆದ್ಮೇಲೆ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ್ಮೇಲೆ 30 ಡೇಸ್ ಒಳಗಡೆ ನಿಮಗೆ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ನಲ್ಲಿ ಅಪ್ಡೇಟ್ ಆಗಿರುತ್ತೆ. ಇದು ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ನಲ್ಲಿ ಅಪ್ಡೇಟ್ ಮಾಡೋ ಪ್ರೊಸೆಸ್ ಆಗಿರುತ್ತೆ. ನೆಕ್ಸ್ಟ್ ಅಡ್ರೆಸ್ ಅಪ್ಡೇಟ್ ಮಾಡಲು ಏನೇನು ಸ್ಟೆಪ್ಸ್ ಇದೆ ಅಂತಾನು ನೋಡೋಣ. ನೋಡಿ ಫ್ರೆಂಡ್ಸ್, ಆಧಾರ್ ಕಾರ್ಡ್ ನಲ್ಲಿ ಅಡ್ರೆಸ್ ಅಪ್ಡೇಟ್ ಮಾಡಲು ಕೂಡ ಸೇಮ್ ಸ್ಟೆಪ್ಸ್ ಇವೆ. ಇಲ್ಲಿ ಕೂಡ ಪ್ರೊಸೆಸಿಂಗ್ ಟೈಮ್ 30 ಡೇಸ್, ಪ್ರೊಸೆಸಿಂಗ್ ಫೀ 75 rupees. ರಿಕ್ವೈರ್ಮೆಂಟ್ಸ್ ಇಲ್ಲಿ ಪ್ರೂಫ್ ಆಫ್ ಅಡ್ರೆಸ್ ಇನ್ ಯುವರ್ ನೇಮ್ ಅಂತ ಇದೆ. ನಿಮ್ಮ ಹೆಸರಿನಲ್ಲಿರುವ ಅಡ್ರೆಸ್ ಪ್ರೂಫ್ ಇಲ್ಲಿ ನಿಮ್ಮ ಹತ್ರ ಇರಬೇಕಾಗುತ್ತೆ. ಇಲ್ಲಿ ಸ್ಟೆಪ್ಸ್: ಸೆಲೆಕ್ಟ್ ಪ್ರೂಫ್ ಆಫ್ ಅಡ್ರೆಸ್ ಡಾಕ್ಯುಮೆಂಟ್, ಅಪ್ಲೋಡ್ ಪ್ರೂಫ್ ಆಫ್ ಅಡ್ರೆಸ್ ಡಾಕ್ಯುಮೆಂಟ್, ವೆರಿಫೈ ಡೀಟೇಲ್ಸ್ ಆಫ್ ಚೇಂಜ್, ಮೇಕ್ ಪೇಮೆಂಟ್, ಕಂಪ್ಲೀಷನ್ ಆಫ್ ರಿಕ್ವೆಸ್ಟ್.
ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಹೆಸರಿನಲ್ಲಿ ಅಡ್ರೆಸ್ ಪ್ರೂಫ್ನ ನೀವು ಅಪ್ಲೋಡ್ ಮಾಡಿ. ಅದಾದ್ಮೇಲೆ ಫೇಸ್ ಅಥೆಂಟಿಕೇಶನ್ ಇರುತ್ತೆ. ನೆಕ್ಸ್ಟ್ 75 ರೂಪೀಸ್ ಪೇಮೆಂಟ್ ಮಾಡಿ. ಆಮೇಲೆ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಅಡ್ರೆಸ್ ಅಪ್ಡೇಟ್ ಆಗಿರುತ್ತೆ. ಇಲ್ಲಿ ನಾವು ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ ಹಾಗೂ ಅಡ್ರೆಸ್ ಹೇಗೆ ಅಪ್ಡೇಟ್ ಮಾಡಬಹುದೆಂದು ತಿಳಿಸಿದ್ದೇನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.